ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬರೀ ಸಬ್ಬಸಿಗೆ ಸೊಪ್ಪು ಉಪಯೋಗಿಸ್ಕೊಂಡು ಉದ್ಕ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ನು ನಮ್ಮ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಈ ಉದ್ಕ ಮುದ್ದೆ ತುಂಬ ಫೇಮಸ್ಸು, ಸಖತ್ತಾಗಿರುತ್ತೆ ಟೇಸ್ಟು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಈಸಿಯಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ ಈ ಥರ ಕಾಳು ಮತ್ತು ಉದ್ಕ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಎರಡೆರಡು ಮುದ್ದೆ ತಿನ್ಬೋದು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು 2 ಕಪ್ಪಷ್ಟು ಮಡಿಕೆ ಬೇಳೆ ತೊಗೊಂಡಿದ್ದೀನಿ. ನೀವು ಮಡಿಕೆ ಬೇಳೆ ಸಿಗಲಿಲ್ಲ ಅಂದರೆ ನೀವು ನಾರ್ಮಲ್ ತೊಗರಿಬೇಳೆ ತೊಗೋಬೋದು. ಹೆಸರು ಕಾಳು ಹಾಕ್ಬಿಟ್ಟು ನಾವು ಉದ್ಕ ಮುದ್ದೆ ಮಾಡ್ಕೊಬೋದು. ಈ ಮಡಿಕೆ ಬೇಳೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಅಂತ ನಾನಿಲ್ಲಿ ಮಡಿಕೆ ಬೇಳೆ ತೊಗೊಂಡಿದ್ದೀನಿ. ಇನ್ನು ಒಂದು ಕಟ್ಟಷ್ಟು ನಾನು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ನೀವು ಇದು ನುಗ್ಗೆ ಸೊಪ್ಪಲ್ಲೂ ಮಾಡ್ಕೊಬೋದು, ಬೇರೆ ಮಿಕ್ಸ್ ಸೊಪ್ಪುಗಳು ಹಾಕಿ ಮಾಡ್ತಾರೆ. ಬಟ್ ಬರೀ ಸಬ್ಬಸಿಗೆ ಸೊಪ್ಪಿಂದ ಟೇಸ್ಟು ಸೂಪರಾಗಿ ಬರುತ್ತೆ. ಸೊ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇನ್ನು ಸಾಸಿವೆ, ಜೀರಿಗೆ, ಕರಿಬೇವು, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಇದಿಷ್ಟು ಐಟಮ್ಸು ನಾವು ಕಾಳು ಮಾಡಲಿಕ್ಕೆ ತೊಗೊಂಡಿರೋದು. ಇನ್ನು ಈ ಉದ್ಕಕ್ಕೆ ನಾನು ಈ ಥರದ್ದು ಜವಾರಿ ಮೆಣಸಿನ್ಕಾಯಿ ಅಂತೀವಲ್ವ, ನಾಟಿ ಮೆಣಸಿನ್ಕಾಯಿ ತೊಗೊಂಡಿರೋದು. ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ಒಂದು ಬದನೆಕಾಯಿ ತೊಗೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು 2 ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಕುರ್ಷಣಿ ಪೌಡ್ರು, ಹುಚ್ಚೆಳ್ಳು ಪೌಡ್ರ್ ಅಂತೀವಲ್ಲ ಅದು. ಇಷ್ಟು ಐಟಮ್ಸ್ ಬೇಕು. ನಾವು ಫಸ್ಟು ಬದನೆಕಾಯಿನ ಸುಟ್ಕೋಬೇಕು. ಅದನ್ನು ನಾನು ಹಂಗಾಗಿ ಸುಡೋಕ್ಕಿಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಆ ಕಾಳನ್ನು ಬೇಯಿಸ್ಕೋಬೇಕಲ್ವ, ಅದಕ್ಕೆ ನೀರು ಕಾದಿದೆ. ಇದಕ್ಕೆ ನಾನು ಈ ಮಡಿಕೆ ಬೇಳೆನ ಒಂದು 2ರಿಂದ 3 ಸರಿ ನೀಟಾಗಿ ವಾಶ್ ಮಾಡಿಕೊಂಡು ನೀರು ಕಾದ್ಮೇಲೆ ಈ ಬೇಳೆನ ಹಾಕ್ತಾಯಿದ್ದೀನಿ. ಈ ಮಡಿಕೆ ಬೇಳೆ ಚೆನ್ನಾಗಿ ಬೇಯಲಿ ಅದು. ನೋಡಿ, ಈ ಬದನೆಕಾಯಿನೂ ನೀಟಾಗೆಲ್ಲ ಸುಟ್ಟಿದೆ. ಅದು ಎಲ್ಲ ಮೇಲಿಂದೆಲ್ಲ ಸಿಪ್ಪೆ ತೆಗಿಬೇಕಲ್ವ, ಅದು ಕರೆಕ್ಟಾಗಿ ಆಗಿದೆ. ತಣ್ಣಗೆ ಬಿಟ್ಬಿಡೋಣ ಬದನೆಕಾಯಿನ. ಈ ಬೇಳೆನೂ ಅಷ್ಟೇ ಬೇಗ ಬೇಯುತ್ತೆ. ಅದೇ ನಾನು ಹಂಗಾಗಿ ಕುಕ್ಕರಲ್ಲಿ ಇಟ್ಬಿಟ್ರೆ ತುಂಬ ಮೆತ್ತಗಾಗಿ ಕಾಳು ಅದು ಟೇಸ್ಟ್ ಬರೋಲ್ಲ. ಅದಕ್ಕೆ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇರೋದು. ಅದು ನೋಡಿ, ಕಾಳು ಒಂದು ಸ್ವಲ್ಪ ಒಡ್ಕೊಳ್ಳೋ ಥರ ಆದರೆ ಸಾಕು. ನಾವು ಕೈಯಲ್ಲಿ ಪ್ರೆಸ್ ಮಾಡಿದರೆ ಅಷ್ಟಾದರೆ ಸಾಕು. ತುಂಬ ಮೆತ್ತಗಾದರೆ ಕಾಳು ಟೇಸ್ಟ್ ಆಗೋಲ್ಲ. ಅಷ್ಟಾದಮೇಲೆ ನಾನೇನು ಈ ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಸೊಪ್ಪು ಸ್ವಲ್ಪ ಬೇಯುತ್ತಲ್ವ, ಹಸಿ ಸ್ಮೆಲ್ ಹೋಗೋವರೆಗೂ ಸೊಪ್ಪು ಬೇಯಲಿ, ಅಷ್ಟಕ್ಕೆ ಸಾಕಾಗುತ್ತೆ. ಈಗ ಅಷ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸೊಪ್ಪು ಹಾಕಿದ್ಮೇಲೆ ಸಾಕಾಗುತ್ತೆ. ಈ ಬೇಳೆನೂ ಚೆನ್ನಾಗಿ ಬೆಂದಿರುತ್ತೆ. ಬೇಳೆ ನೋಡಿ, ಹಿಂಗೆ ನೀಟಾಗಿ ಹಿಂಗೆ ಕೈಯಿಂದ ನಾವು ಪ್ರೆಸ್ ಮಾಡ್ತೀವಲ್ವ, ಕೈಯಿಂದ ನೀಟಾಗಿ ಹಿಂಗೆ ಪ್ರೆಸ್ ಮಾಡಿದರೆ ಅದು ಕರೆಕ್ಟಾಗಿ ಈಸಿಯಾಗಿ ಅರ್ಧ ಆಗುತ್ತೆ. ಅಷ್ಟಾದರೆ ಸಾಕು. ಈ ಕಾಳಿಗೆ ತುಂಬ ಬೇಯಿಸ್ಕೋಬಾರ್ದು, ಆಮೇಲೆ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಹದ ಇರಬೇಕು ಅದು ಕಾಳು. ನಾವು ಏನು ಹೆಸರು ಕಾಳಿದ್ರೂ ಅಷ್ಟೇ, ತೊಗರಿಬೇಳೆ ಹಾಕ್ಕೊಂಡ್ರೂ ಅಷ್ಟೇ. ಅದು ಒಂದು 5 ನಿಮಿಷ ಕುದಿಯೋ ಅಷ್ಟೊತ್ತಿಗೆ ನಾನು ಆ ಕಡೆ ಸ್ಟವಲ್ಲಿ ಉದಕಕ್ಕೆ ಮೆಣಸಿನ್ಕಾಯಿನೂ ಹುರ್ಕೊತಾ ಇದ್ದೀನಿ. ಆ ಮೆಣಸಿನ್ಕಾಯಿನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಹುರಿದು ಇಟ್ಕೋಬೇಕು. ಇದನ್ನು ನಾವು ಇಲ್ಲಿ ಬೇಯೋ ಅಷ್ಟೊತ್ತಿಗೆ ಅದನ್ನು ರೆಡಿ ಆಗಿಬಿಡುತ್ತೆ ಮೆಣಸಿನ್ಕಾಯಿನೂ. ಅದನ್ನು ನೀಟಾಗಿ ಹುರಿದು ಇಟ್ಕೊಳ್ಳೋಣ. ನೋಡಿ, ಇವಾಗ ಇದು ಬೇಳೆನೂ ಚೆನ್ನಾಗಿ ನೀರು ಎಲ್ಲ ಕುದೀತಾ ಇದೆ ಅಲ್ವಾ. ಇದನ್ನು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಒಂದು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಹುರಿದು ಲೋ ಫ್ಲೇಮಲ್ಲಿ, ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ಹುರಿದು ಇಟ್ಕೋಬೇಕು ಈ ಮೆಣಸಿನ್ಕಾಯಿನೂ. ನೋಡಿ, ಇವಾಗ ಆಗ್ತಾ ಇದೆ ಅದು ಮೆಣಸಿನ್ಕಾಯಿನೂ. ಸಾಕು, ಇಷ್ಟಾದರೆ ಸಾಕು. ಮೆಣಸಿನ್ಕಾಯಿನೂ ಉದ್ಕುದ್ದಕ್ಕೆ ರೆಡಿ ಆಯಿತು. ಬದನೆಕಾಯಿ, ಮೆಣಸಿನ್ಕಾಯಿ ಎಲ್ಲ ರೆಡಿ ಆಯಿತು. ಇವಾಗ ಈ ಕಾಳು ಸಹ ಒಂದು 5 ನಿಮಿಷ ಬೆಂದಿದೆ. ನೋಡಿ, ಈ ಥರ ಹಿಂಗೆ ನಾನು ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಲ್ವ, ಈಸಿಯಾಗಿ ಆಫ್ ಆಗ್ತಾಯಿದೆ ಅದು ಬೇಳೆ. ಇಷ್ಟಾದರೆ ಸಾಕು, ಕರೆಕ್ಟಾಗಿದೆ. ಪಲ್ಯಕ್ಕೆ ಚೆನ್ನಾಗಾಗುತ್ತೆ ಈ ಒಂದು ಹದದಲ್ಲಿ ಬೇಯಿಸ್ಕೊಂಡ್ರೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಬೇಳೆನ ನಾವು ನೀರಿಂದ ಸೋದಿಸ್ಕೋಬೇಕು. ಬಸಿ ಹಾಕ್ಕೊಂಬಿಡೋಣ. ಒಂದು ಓಲಿರೋ ಬುಟ್ಟಿನೋ ಆಗಲಿ, ಈ ಕಾಳೆಲ್ಲ ಬಸಿ ಹಾಕೋದು ಬುಟ್ಟಿ ಇರುತ್ತಲ್ವ ಓಲ್ದು, ಆ ಬುಟ್ಟಿ ಇಲ್ಲಾಂದರೆ ಜಲ್ಡಿ ಏನಿರುತ್ತೋ ಮನೆಯಲ್ಲಿ ಅದನ್ನು ಒಟ್ಟು ನೀರು ಸಪ್ರೇಟ್ ಮಾಡ್ಕೋಬೇಕು. ನಾನು ಇಲ್ಲೊಂದು ಜರಡಿಯಲ್ಲಿ ಇದನ್ನೆಲ್ಲ ನೀಟಾಗಿ ಕಾಳನ್ನ ಎತ್ತಿ ಇಟ್ಕೋತೀನಿ. ಇದೇ ಕಟ್ಟನ್ನು ಮತ್ತೆ ಉದ್ಕ ಮಾಡ್ಕೋಬೇಕಲ್ವ, ಅದಕ್ಕೆ ನೀರೆಲ್ಲದನ್ನು ಸಪ್ರೇಟಾಗಿ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ಕರೆಕ್ಟಾಗಿ ಬೆಂದಿದೆ ಬೇಳೆ ಎಲ್ಲ, ನೀಟಾಗಿ ಕುದೀತಾ ಇದೆ. ನೀರೂ ಎಲ್ಲ ಚೆನ್ನಾಗಿ ಕುದ್ದು ಕರೆಕ್ಟಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಒಂದು ಓಲಿರೋ ಜರಡಿಯಲ್ಲಿ ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಎಲ್ಲದನ್ನು ಈ ಥರ ಸೋದಿಸಿ ಇಟ್ಕೋಬೇಕು. ಇದು ಕಾಳನ್ನ ನಾವು ಮತ್ತೆ ನೋಡಿ ಈ ಥರ
ನೀಟಾಗೆಲ್ಲ ಸೋಸಿ ಇಟ್ಕೊಂಡ್ರೆ ಈ ಕಾಳನ್ನ ನಾವು ಒಂದು ಸ್ವಲ್ಪ ಇದೇನು ಕಾಳು ಸಪ್ಪೆದೇನು ಕಾಳು ಇರುತ್ತಲ್ವ ಇದನ್ನು ಸ್ವಲ್ಪ ಒಂದು ಸಾರಿನ ಸೌಟಷ್ಟು ಕಾಳನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಆಮೇಲೆ ಅದನ್ನು ನಾವು ಉದುಕೋದಕ್ಕೆ ಯೂಸ್ ಮಾಡಬೇಕು. ಇದರಲ್ಲೇ ನಾನು ಒಂದು ಸೌಟು ತೆಗ್ದು ಇಟ್ಕೊಂಡಿದ್ದೀನಿ, ಒಂದು ಸೌಟಷ್ಟು ಕಾಳನ್ನ ತೆಗ್ದು ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ನೀರಾಗಿರುತ್ತಲ್ವ, ತಿಕ್ಕಾಗಲಿ ಅನ್ನೋ ಒಂದು ಕಾರಣಕ್ಕಷ್ಟೇ. ಇವಾಗ ಆ ನೀರೆಲ್ಲ ಅದು ಸೋರ್ತಾ ಇರುತ್ತಲ್ವ, ಇದಕ್ಕೊಂದು ಒಗ್ಗರಣೆನೂ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೊಂದು ನಾನು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಖಾರಕ್ಕೆ ನಾವು ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀವೋ ಅದನ್ನು ಮೆಣಸಿನ್ಕಾಯಿನೂ ಹಾಕಿ ಈರುಳ್ಳಿನೂ ಹಾಕ್ಕೊಳ್ಳೋಣ. ಚೆನ್ನಾಗಿದೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಲಿ. ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕಾಳೇನು ಇಟ್ಕೊಂಡಿರ್ತೀವಿ ಅಲ್ವಾ, ನೀರು ಸೋರಕ್ಕೆ ಹಾಕಿರೋದು, ಆ ಕಾಳನ್ನು ಇದು ಒಗ್ಗರಣೆಗೆ ಹಾಕ್ಕೋಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತಲ್ವ, ಇಷ್ಟ ಆದರೆ ಸಾಕು ಈರುಳ್ಳಿನೂ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಬೆಂದಾದಮೇಲೆ ಇದಕ್ಕೆ ನಾವು ಕಾಳು ಹಾಕ್ಕೊಳ್ಳೋಣ. ಕಾಳು ಹಾಕ್ಕೊಂಡು ಈ ಕಾಳು ನಿಜವಾಗ್ಲೂ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ, ನಾವು ಬರೀ ಮುದ್ದೆ ಜೊತೆಗೂ ತಿನ್ನೋದಲ್ಲ, ರೊಟ್ಟಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಕಾಳು ಸಕ್ಕತ್ತಾಗಿರುತ್ತೆ. ಈ ಮಡಿಕೆ ಬೇಳೆದಂತೂ ಟೇಸ್ಟ್ ನಿಜ ತೊಗರಿ ಬೇಳೆಗಿಂತ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಡಿಕೆ ಬೇಳೆದು. ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ ನಾನು ಸ್ವಲ್ಪ ಒಂದು ಚಿಟಿಕೆ ಅರಿಶಿನನೂ ಹಾಕಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ನೋಡಿ, ಇವಾಗ ಚೆನ್ನಾಗಿದೆಯಲ್ಲ ಈರುಳ್ಳಿ, ಇದು ಒಗ್ಗರಣೆ ಇದೆಲ್ಲ ಬೆಂದಿದೆ ಅಲ್ವಾ. ಇವಾಗ ನಾನು ಇದಕ್ಕೆ ಕಾಳು ಹಾಕ್ತಾಯಿದ್ದೀನಿ. ಕಾಳೆಲ್ಲ ಕ್ಲೀನಾಗಿ ನೀರೆಲ್ಲ ಸೋರಿದೆ. ಇವಾಗ ಕಾಳು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ಆವಾಗಲೇ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡಿಬಿಟ್ಟು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸರಿ ಹೋಗುತ್ತೆ ಅಂದರೆ ಅಷ್ಟಕ್ಕೆ ಸಾಕು. ನೀಟಾಗೆಲ್ಲ ಈ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಂಗೆ ಕಾಳಿಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ನಾನು ಅದಕ್ಕೆ ಇಲ್ಲಿ ಟೇಬಲ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ನಾವೇನು ಮಾಮೂಲಿ ಸಾಂಬಾರು ಪುಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಮಸಾಲ ಪುಡಿ, ಅದನ್ನೇ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ಕುರ್ಷಾಣಿ ಪೌಡ್ರ್ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ, ಅರ್ಧ ಸ್ಪೂನು ನಾನು ಕುರ್ಷಾಣಿ ಪುಡಿ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಆ ಫ್ಲೇವರ್ ಎಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಾಳು ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾವು ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನೋಡಿ, ಇದು ಕಾಳು ರೆಡಿ ಆಗೋಯಿತು. ಕಾಳು ರೆಡಿ ಆಯ್ತಲ್ವ. ಇನ್ನು ಅದೇ ಆದಷ್ಟು ಲೋ ಫ್ಲೇಮೇ ಇಟ್ಕೋಬೇಕು ನಾವು. ಕಾಳೆಲ್ಲ ಫುಲ್ ನೀಟಾಗಿ ಬಿಸಿ ಆಗೋವರೆಗೂ, ಒಗ್ಗರಣೆ ಜೊತೆ ಮಿಕ್ಸಪ್ ಆಗೋವರೆಗೂ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡೋದು. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದರೆ ಕಾಳೂ ರೆಡಿ ಆಯ್ತಲ್ವ. ಇವಾಗ ಇನ್ನು ಉದ್ಕ ಮಾಡ್ಕೊಳ್ಳೋದು. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವೇನು ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫುಲ್ ನೈಸ್ ಪೇಸ್ಟು ಮಾಡಬಾರ್ದು, ಈ ಥರ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಆಮೇಲೆ ನಾವೇನು ಬದನೆಕಾಯಿ ಇದು ಸುಟ್ಟು ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಸಿಪ್ಪೆ ತೆಗೆದು ಅದನ್ನು ಹಾಕ್ಕೊಂಡು ಒಂದು ರೌಂಡು ಮಾಡಿಕೊಂಡ್ರೆ ನೋಡಿ, ಈ ಥರ ಫುಲ್ ನೈಸ್ ಪೇಸ್ಟ್ ಆದರೂ ಉದ್ಕ ಟೇಸ್ಟ್ ಬರಲ್ಲ. ಇದನ್ನು ನಾವು ಒಂದು ಬೌಲಲ್ಲಿ ಇಟ್ಕೊಳ್ಳೋಣ. ಇದನ್ನೆಲ್ಲ ತೆಗ್ದು ಮತ್ತು ಇದಕ್ಕೆ ನಾವೇನೊಂದು ಸ್ವಲ್ಪ ಕಾಳು, ಬೆಂದಿರೋ ಕಾಳನ್ನ ಒಂದು ಸ್ಪೂನಷ್ಟು ತೆಗ್ದಿಟ್ಕೊಂಡಿದ್ನಲ್ವ ನಾನು, ಆ ಕಾಳನ್ನು ಹಾಕ್ಕೊಂಡು, ಮತ್ತು ಇದನ್ನು ಏನಕ್ಕೆ ಅಂದರೆ ಇದು ಉದ್ಕ ಫುಲ್ ನೀರು ಥರ ಆಗಿಬಿಡುತ್ತಲ್ವ, ಅದು ಒಂದು ಸ್ವಲ್ಪ ಮಂದ ಬರಲಿ, ಗಟ್ಟಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಈ ಕಾಳು, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆ ಕಾಳನ್ನ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸಿಯಲ್ಲಿ ನೀಟಾಗಿ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ಳೋದು. ಒಂದು ಬಟ್ಲಿಗೆ ನಾವು ಮೆಣಸಿನ್ಕಾಯ್ದು ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು, ಆಮೇಲೆ ನಾವು ಹುಣಸೆ ಹುಳಿ ನೆನೆಸಿದ್ವಲ್ಲ ಆ ಹುಣಸೆ ಹುಳಿನೂ ಹಾಕ್ಕೊಂಡು, ಆಮೇಲೆ ಇದು ಹುಚ್ಚೆಳ್ಳು ಪೌಡ್ರನ್ನು ಹಾಕ್ಕೊಂಡು, ಕುರ್ಷಾಣಿ ಪೌಡ್ರು ಹಾಕ್ಕೊಂಡು ನೀಟಾಗೆಲ್ಲ ಅದನ್ನು ಮಿಕ್ಸ್ ಮಾಡಿ, ಕಟ್ಟು ನಾವೇನು ಸೋಸಿ ಇಟ್ಕೊಂಡಿದ್ವಿ ಅಲ್ವ, ಆ ಕಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಸರಿ ಟೇಸ್ಟ್ ನೋಡಿ, ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಉಪ್ಪು ಹುಳಿ ಬೇಕು ಅಂದರೆ ಹಾಕ್ಕೋಬೋದು, ನಿಂಬೆ ಹುಳಿನೂ ಹಾಕ್ಕೋಬೋದು. ಇನ್ನು ಲಾಸ್ಟಲ್ಲಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ಹಸಿ ಉದ್ಕ ಅಂತ ಕರಿತೀವಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕುದಿಸಿರೋ ಒಂದು ಉದ್ಕ ಮಾಡೋದು ತೋರಿಸ್ತೀನಿ. ಇದು ನಮ್ಮ ಕಡೆ ತುಂಬ ಫೇಮಸ್ಸು ಈ ಉದ್ಕ, ಹಸಿ ಉದ್ಕ ಮತ್ತು ಕಾಳು ಮುದ್ದೆ ಸಖತ್ತಾಗಿ ಇರುತ್ತೆ. ಇದು ಒಂಥರ ಸ್ಪೆಷಲ್ಲೇ ಅಂತಲೇ ಹೇಳ್ಬೋದು ಮುದ್ದೆಗೆ. ನೋಡಿ, ಕಾಳು ಉದ್ಕ ಮತ್ತು ಮುದ್ದೆ
ಸೂಪರು ಕಾಂಬಿನೇಷನ್ ಇದು. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸರಿ ಏನಾದರೂ ಮಡಿಕೆ ಬೇಳೆ ಸಿಕ್ಕರೆ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬರುತ್ತೆ ಟೇಸ್ಟು. ಆಮೇಲೆ ನಿಮ್ಗೆ ಇಲ್ಲ ಅಂದರೆ ಬೇಳೆ ಹೆಸ್ರು ಕಾಳು ಹಾಕ್ಬಿಟ್ಟು ಮಾಡ್ಕೋಬೋದು, ಸೂಪರಾಗಿ ಬರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.